ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಹೆಡ್ಲೈನ್ಸ್ ಇಲ್ಲಿದೆ. ನ್ಯೂಸ್ ನಂಬರ್ 1, ಸೇಬಿ ಅವರು IPOಗಳಿಗೆ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ. ಕಡ್ಡಾಯವಾಗಿ ಕಳೆದ 18 ತಿಂಗಳಲ್ಲಿ ಯಾವ ಇನ್ವೆಸ್ಟರ್ಸ್ಗೆ ಯಾವ ರೇಟ್ನಲ್ಲಿ IPOಗಳ ಮೊದಲು ಷೇರುಗಳನ್ನು ಅಲಾಟ್ ಮಾಡಿದ್ದಾರೆ ಅಂತ ಅವರು ಕಂಪಲ್ಸರಿಯಾಗಿ ತಮ್ಮ ಪ್ರಾಸ್ಪೆಕ್ಟಸ್ ಅಲ್ಲಿ ಹಾಕಬೇಕು. ಹೀಗೆ ಮಾಡಿದಾಗ ರಿಟೇಲ್ ಇನ್ವೆಸ್ಟರ್ಸ್ಗೆ ಅರ್ಥ ಆಗುತ್ತೆ ಯಾವ ರೇಟಲ್ಲಿ ಪ್ರೈವೇಟ್ ಇನ್ವೆಸ್ಟರ್ಸ್ ಹಣವನ್ನು ಈ ಕಂಪನಿಯಲ್ಲಿ ಹಾಕಿದ್ರು. ಇನ್ನೊಂದು ರೂಲ್ಸು, ಕಂಪನಿಯವರು ಸೇಬಿಗೆ ಪ್ರಿಲಿಮಿನರಿ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡುವ ಸಮಯದಲ್ಲಿ ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್ ಅನ್ನು ಹಾಕಬೇಕಾಗಿಲ್ಲ. ಯಾಕಂದ್ರೆ ಹಾಗೆ ಹಾಕಿದಾಗ ಕಾಂಪಿಟೇಟರ್ ಕಂಪನಿಗಳಿಗೆ ಅವರ ಕಂಪನಿಯ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ IPO ಸಮಯದಲ್ಲಿ ಹಾಕಿದ್ರು ಸಾಕು ಅಂತ ಹೇಳಿದ್ದಾರೆ. ಈಗ ನ್ಯೂಸ್ ನಂಬರ್ 2, ಸೆಪ್ಟೆಂಬರ್ 2022ರ GST ಕಲೆಕ್ಷನ್, ಅದರ ಮುಂಚೆ ಹಿಂದಿನ ತಿಂಗಳುಗಳಲ್ಲಿ ಹೇಗಿತ್ತು ಅಂತ ಒಂದು ಸಣ್ಣ ನೋಟ. ಜನವರಿ 2022ರಲ್ಲಿ 1,40,986 ಕೋಟಿ ಇತ್ತು. ಮತ್ತೆ ಏಪ್ರಿಲ್ 2022 ಅಲ್ಲಿ ಹೈಯೆಸ್ಟ್ 1,67,540 ಕೋಟಿ ಇತ್ತು. ಜೂನ್ 2022ರಲ್ಲಿ 1,44,616 ಕೋಟಿ. ಮತ್ತೆ ಸೆಪ್ಟೆಂಬರ್ 2022ರಲ್ಲಿ 1,47,686 ಕೋಟಿ GST ಕಲೆಕ್ಷನ್ ಆಗಿದೆ. ಈಗ ನ್ಯೂಸ್ ನಂಬರ್ 3, ಪ್ರೈಮ್ ಮಿನಿಸ್ಟರ್ ಮೋದಿಯವರು ಅಫಿಷಿಯಲ್ ಆಗಿ 5G ಸರ್ವಿಸಸ್ ಅನ್ನು ಭಾರತದಲ್ಲಿ ಮೊಬೈಲ್ ಕಾಂಗ್ರೆಸ್ ಅಲ್ಲಿ ಇವತ್ತು ಲಾಂಚ್ ಮಾಡಿದ್ರು. ಭಾರತಿ ಏರ್ಟೆಲ್ ಅವರು ಘೋಷಣೆ ಮಾಡಿದ್ದಾರೆ, ನಾವು 5G ಸರ್ವಿಸಸ್ ಅನ್ನು ಮೊದಲು ಪ್ರಾರಂಭಿಸಬೇಕಾದ್ರೆ ಡೆಲ್ಲಿ, ವಾರಣಾಸಿ, ಮುಂಬೈ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಗುರುಗ್ರಾಮ್, ಚಂಡೀಗಢ್, ಅಹಮದಾಬಾದ್ ಅಲ್ಲಿ ಪ್ರಾರಂಭ ಮಾಡ್ತೇವೆ. ಬೇರೆ ಸಿಟಿಗಳಿಗೆ ನಾವು 5G ಅನ್ನು ಮಾರ್ಚ್ 2023ಕ್ಕೆ ಪ್ರಾರಂಭ ಮಾಡ್ತೇವೆ. ಮತ್ತೆ ಇಂಟರ್ನೆಟ್ ಸ್ಪೀಡ್ 5G ಸರ್ವಿಸಸ್ ಅಲ್ಲಿ 100 Mbps ಇರುತ್ತೆ. ಸದ್ಯಕ್ಕೆ 4G ಇರುವಂತಹ ಸ್ಪೀಡ್ 60ರಿಂದ 70 Mbps. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. RBI ಅವರ ಪ್ರಕಾರ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅದೇನು 7% ಇದೆಯೋ ಅದು 4% ಆಗೋದಕ್ಕೆ ಇನ್ನೂ ಕನಿಷ್ಠ 2 ವರ್ಷ ಆದರೂ ಬೇಕು. ಮತ್ತೆ ಭಾರತದ ಕೋರ್ ಸೆಕ್ಟರ್ ಗ್ರೋತ್ 9 ತಿಂಗಳ ಲೋಯೆಸ್ಟ್ ಇದೆ. ಕೋರ್ ಸೆಕ್ಟರ್ ನಲ್ಲಿ ಕೋಲು, ಕ್ರೂಡ್ ಆಯಿಲ್, ಸ್ಟೀಲು, ಫರ್ಟಿಲೈಸರ್, ಸಿಮೆಂಟ್ ಇತ್ಯಾದಿ ಇನ್ಕ್ಲೂಡ್ ಆಗಿದ್ದಾವೆ. ಮತ್ತೆ ಇವತ್ತಿನ ಗ್ಲೋಬಲ್ ಕ್ಯೂಸ್ ಪ್ರಕಾರ ನಿಫ್ಟಿ ಪುನಃ ಸೋಮವಾರ ಕೆಳಗೆ ಬೀಳುವ ಸಾಧ್ಯತೆ ಇದೆ. ಅಂದಾಜು 17,000 ಮಾರ್ಕಿನ ಹತ್ರ. ಇವತ್ತು ಶನಿವಾರ ಆದರೂ ಕೂಡ ನಾವು ಎಕನಾಮಿಕ್ ನ್ಯೂಸ್ ಅನ್ನು ಹೊರಗೆ ತಂದಿದ್ದೇವೆ ನಿಮ್ಮ ಅನುಕೂಲಕ್ಕಾಗಿ. ನಾವು ಮಾಡ್ತಾ ಇರುವ ಸರ್ವಿಸ್ ಚೆನ್ನಾಗಿದೆ ಅಂತಂದ್ರೆ ನೀವು ಹ್ಯಾಪಿ ಅಂತ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.